ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಸಿಂಪಲ್ಲಾಗಿ ನಾರ್ಮಲ್ ಬ್ಲೌಸ್ನ ನಾನು ಯಾವ ರೀತಿಯಾಗಿ ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಕತ್ತೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಅದ್ರ ಜೊತೆಗೆ ನಾನು ಟೈಲರಿಂಗ್ ಟಿಪ್ಸ್ನ ಯಾವ ರೀತಿಯಾಗಿ ಅರ್ನಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡು ಇವತ್ತಿನ ವಿಡಿಯೋನ ಮಾಡ್ಲಕತ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನರಿಗೆ ಫ್ರೆಂಡ್ಸಲ್ಲೇ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸಲ್ಲೇ ಆಗಿರ್ಬೋದು, ಯಾರಿಗಾದರೂ ಟೈಲರಿಂಗ್ ಕಲೀಲಾತಾರೋ ಅಂತಂದರೆ ಬೇಸಿಕ್ ಏನು ಸ್ಟಾರ್ಟಿಂಗ್ ಒಳಗೆ ಯೂಸ್ ಆಗುತ್ತಲ್ಲ ಅಂಥವು ನಾನು ಆ ವಿಡಿಯೋಗಳನ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಅವರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ಅನ್ನೋ ಆಪ್ಷನ್ಸ್ನ ನೀವು ಕ್ಲಿಕ್ ಮಾಡಿದರೆ ಸೊ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲಿಗೆ ನಿಮಗೆ ಬರುತ್ತೆ, ನೀವು ನೋಡ್ಬೋದು ವಿಡಿಯೋನ. ಹಾಗೆ ಇವಾಗ ಮೊದಲಿಗೆ ನಾನು ಪ್ರತಿಯೊಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಕತ್ತೀನಿ ಅಂತಂದರೆ ಮೊದಲಿಗೆ ನಾನು ಸ್ಲೀವ್ನ ರೆಡಿ ಮಾಡ್ಕೊಳ್ತೀನಿ. ಯಾವುದೇ ಪಫ್ ಸ್ಲೀವ್ ಆಗಿರ್ಬೋದು, ಯಾವುದೇ ಡಿಸೈನ್ ಸ್ಲೀವ್ ಆದರೂ ಓಕೆ, ಮತ್ತು ಸಿಂಪಲ್ ಸ್ಲೀವ್ ಆದ್ರೂ ನಾನು ಮೊದಲಿಗೆ ಸ್ಲೀವ್ನ ರೆಡಿ ಮಾಡ್ತೀನಿ. ಅದಾದ ನಂತರ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಒಬ್ಬರು ಪಫ್ ಸ್ಲೀವ್ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿದರು. ಹೀಗಾಗಿ ಒಂದೊಂದು ರೀತಿ ಡೇ ಟೈಮಲ್ಲಿ ಏನಿರ್ತೈತಿ, ಕರೆಂಟ್ ಇರೋಂಗಿಲ್ಲ, ಹೀಗಾಗಿ ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಹೀಗಾಗಿ ಅರ್ಜೆಂಟಾಗಿ ಕಸ್ಟಮರ್ಸ ಬ್ಲೌಸ್ ಕೊಡು ಇರ್ತಾವೆ. ಹೀಗಾಗಿ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕಾಗಿಲ್ಲ. ಖಂಡಿತವಾಗ್ಲೂ ನಾನು ಅದೇ ರೀತಿಯಾಗಿ ಇನ್ನೊಂದು 2-3 ಬ್ಲೌಸ್ನ ಸ್ಟಿಚಿಂಗ್ ಮಾಡುವುದವ. ಅದ್ರೊಳಗೆ ಯಾವುದಾದ್ರೂ ಒಂದು ಬ್ಲೌಸ್ನ ನಾನು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಯಾಕಂತಂದರೆ ನಮ್ಮ ವಿಡಿಯೋದಿಂದ ಇನ್ನೊಬ್ಬರು ನೋಡಿ ಕಲಿತು ಸ್ಟಿಚಿಂಗ್ ಮಾಡ್ಲಕತ್ತಾರ ಅಂತಂದ್ರೆ ಅದು ನಮಗೊಂದು ಖುಷಿ. ಯಾಕಂತಂದ್ರೆ ನಮ್ಮಿಂದ ಇನ್ನೊಬ್ಬರಿಗೆ, ನಮ್ಮ ವಿಡಿಯೋದಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗ್ಲತ್ತೈತಿ ಅಂತಂದ್ರೆ ತುಂಬಾ ಖುಷಿ ಅಂತ ಹೇಳ್ಬೋದು. ಹಾಗೆ ಟೈಲರಿಂಗ್ ಬಗ್ಗೆ ಇವತ್ತು ನಾನು ಹೇಳಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಸ್ಟಾರ್ಟಿಂಗಲ್ಲಿ ನಾವು ಟೈಲರಿಂಗ್ನ ಕಲ್ತಿದ್ದೀವಿ, ಅಥವಾ ಆಫ್ಲೈನಲ್ಲಿ ಆಗಿರ್ಬೋದು ಆನ್ಲೈನಲ್ಲಿ ಆಗಿರ್ಬೋದು ಟೈಲರಿಂಗ್ನ ಕಲ್ತಿದ್ದೀವಿ ನಾವು. ಮೊದಲಿಗೆ ಇವಾಗ ಸಡನ್ನಾಗಿ ನಾವು ಶಾಪ್ ಓಪನ್ ಮಾಡಿನೇ ನಾವು ಟೈಲರಿಂಗ್ ಅರ್ನಿಂಗ್ನ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಮಾಡ್ಬೋದು. ಬಟ್ ಇವಾಗ ಹಳ್ಳಿಯಲ್ಲಿ ಆಗಿರ್ಬೋದು ಜಾಸ್ತಿ ಏನೈತಲ್ಲ, ಇವಾಗ ಗೃಹಿಣಿಯರಿಗೆ ಒಂದು ಟೈಲರಿಂಗ್ ಮಾಡೋ ವೃತ್ತಿ ಏನೈತಲ್ಲ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂತಂದರೆ ಮಕ್ಕಳು ನೋಡಿಕೊಂಡು ಯಾವುದಾದ್ರೂ ಮಧ್ಯಾಹ್ನ ಟೈಮ್ದಲ್ಲಿ 1 ಗಂಟೆನೋ ಒಂದು ಅರ್ಧ ಗಂಟೆನೋ ಬಿಡು ಮಾಡಿಕೊಂಡು ನಾವು ಏನು ಸಾರಿ ಪಿಕೋ ಫಾಲ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಅಲ್ಪ ಮಟ್ಟಿಗಾದರೂ ನಾವು ಅರ್ನಿಂಗ್ನ ಮಾಡ್ಬೋದು. ಹೀಗೆ ನಾವು ₹1ದಿಂದ ಹಿಡಿದು ಸಾವಿರಾರು ರೂಪಾಯಿವರೆಗೂ ನಾವು ಇದರಲ್ಲಿ ಅರ್ನಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಹಾಗೆ ನಾವು ಸ್ಟಾರ್ಟಿಂಗ್ ಒಳಗೆ ನಾವು ತುಂಬಾ ಅರ್ನಿಂಗ್ ಮಾಡ್ತೀವಿ. ಸ್ಟಾರ್ಟಿಂಗ್ ಒಳಗೆ ಅಂತಂದ್ರೆ ಸಿಟಿ ಒಳಗಾದ್ರೂ ಮಾಡ್ಲಿಕ್ಕೆ, ಅಂದರೆ ಒಂದು ಸ್ವಲ್ಪ ಟೈಲರಿಂಗ್ ಹೊಲಿಲತ್ತಾರು ಅಂಥೇಳಿ ಎಲ್ಲ ಕಡೆ ಗೊತ್ತಾಗೋವರೆಗೂ ಏನತ್ಲ ಅರ್ನಿಂಗ್ ಕಡಿಮೆನೇ ಅಂತ ಹೇಳ್ಬೋದು. ಇವಾಗ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಟ್ವಿ, ಈ ಬ್ಲೌಸ್ ಚೆನ್ನಾಗಿದೆ ಅಂಥೇಳಿ ಒಬ್ಬರಿಂದ ಒಬ್ಬರಿಗೆ ಗೊತ್ತಾದ ನಂತರ ನಮ್ಗೆ ಕ್ರಮೇಣವಾಗಿ ನಮ್ಮದು ಟೈಲರಿಂಗ್ ಬಿಸ್ನೆಸ್ ಅನ್ನೋದು ಇಂಪ್ರೂವ್ಮೆಂಟ್ ಆಗೇ ಆಕೈತಿ. ಹಾಗೆ ನೀವು ಸ್ಟಾರ್ಟಿಂಗ್ ಒಳಗೆ ಜಾಸ್ತಿ ಅರ್ನಿಂಗ್ ಆಗಲಿ ಅಂತಂದ್ರೆ ಕಸ್ಟಮರ್ ಜಾಸ್ತಿ ಆಗೋವರೆಗೂ ಏನೈತಲ್ಲ ಅರ್ನಿಂಗ್ ಅನ್ನೋದು ಒಂದು ಕಡಿಮೆ ಅಮೌಂಟಿಂದ ನೀವು ಜಾಸ್ತಿ ಅಮೌಂಟ್ವರೆಗೂ ನೀವು ಇನ್ಕ್ರೀಸ್ ಆಗ್ಬೋದು. ಯಾಕಂತಂದರೆ ಇವಾಗ ಸ್ಟಾರ್ಟಿಂಗಲ್ಲಿ ಕೆಲವೊಂದಿಷ್ಟು ಜನ ಹೇಳ್ತಾರೆ ನಮ್ಗೆ ಸ್ಟಿಚಿಂಗ್ ಮಾಡಿ ಒಂದು ಸ್ವಲ್ಪ ದಿನ ಮಾಡ್ವಿ, ಬಟ್ ನಮ್ಮ ಬ್ಲೌಸನ್ನು ನಮ್ಮ ಸ್ಟಿಚಿಂಗ್ ಮಾಡ್ಕೊಳಕ್ಕಾಗವಲ್ತು, ಇನ್ನು ಹೊರಗಡೆ ಕಸ್ಟಮರ್ ಬ್ಲೌಸನ್ನು ನಾವು ಯಾವಾಗ ಸ್ಟಿಚಿಂಗ್ ಮಾಡೋದು ಅಂಥೇಳಿ ಅಂತಿರ್ತಾರೆ. ಹೀಗಾಗಿ ಏನೈತಲ್ಲ ಇವಾಗ ನಾವು ಸ್ಟಾರ್ಟಿಂಗ್ ಒಳಗೆ ಏನೈತಲ್ಲ ಒಂದಿಷ್ಟು ಟೈಮ್ ಕೊಟ್ಟು ನಾವು ಏನೈತಲ್ಲ ಬ್ಲೌಸನ್ನು ನೀಟಾಗಿ ನಾವು ಕಲ್ತ್ಕೊಂಡ್ವಿ ಅಂತಂದರೆ ಯಾವುದೇ ಪರ್ಫೆಕ್ಟಾಗಿ ಬರೋವರೆಗೂ ನಾವು ಕಸ್ಟಮರ್ ಬ್ಲೌಸಸ್ನ ನಾವು ಹಿಡಿಲಕ್ಕೆ ಹೋಗಬಾರ್ದು. ಯಾಕಂತಂದ್ರೆ ಇವಾಗ ಒಬ್ಬರು ಕಸ್ಟಮರ್ ತಂದು ಹಾಕಿರ್ತಾರೆ, ಬ್ಲೌಸ್ನ ನಾವು ಸ್ಟಿಚಿಂಗ್ ಮಾಡಿರ್ತೀವಿ, ಬಟ್ ಏನೋ ಒಂದು ಅಲ್ಪ ಸ್ವಲ್ಪ ಮಿಸ್ಟೇಕ್ ಆಗಿರ್ತಾವೆ. ಶೋಲ್ಡರ್ ಡ್ರಾಪ್ ಅನ್ಬೋದು, ಮತ್ತು ಪೈಪಿಂಗ್ ಮೊದಲಿಗೆ ಅದು ಕೂಡ ನೀಟಾಗಿ ಬರಬೇಕು. ಹೀಗಾಗಿ ಇವಾಗ ಒಬ್ಬರು ಕಸ್ಟಮರ್ ಅಳತೆ ಬ್ಲೌಸ್ನ ತಂದು ಕೊಟ್ಟಿರ್ತಾರೆ ನಮ್ಮ ಹತ್ರ. ಮೊದಲಿಗೆ ಅವ್ರಿಗೆ ಅಳತೆ ಬ್ಲೌಸ್ ಕರೆಕ್ಟ್ ಆಗಿದೆಯೋ ಇಲ್ವೋ, ಅಥವಾ ಏನಾದರೂ ಮಿಸ್ಟೇಕ್ ಇದೆಯೋ ಅಂತ ಹೇಳಿ ನಾವು ಕೇಳಿಕೊಂಡು ಅಳತೆ ಬ್ಲೌಸ್ನ ತೊಗೋಬೇಕು. ಇಲ್ಲ ಅಂತಂದ್ರೆ ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ಅದು ಕೂಡ ಬೆಸ್ಟ್ ಅಂತ ಹೇಳ್ಬೋದು. ಇವಾಗ ಅಳತೆ ಬ್ಲೌಸು ಕೆಟ್ಟೋಗಿತ್ತಂದ್ರೆ ಅಂದರೆ
ಆರ್ಮ್ ಹೋಲು ಲೆಂತು ಮತ್ತು ನಾವು ಚೆಸ್ಟ್ ಮೆಜರ್ಮೆಂಟು ಸೊಂಟದ ಸುತ್ತಳತೆ ಎಲ್ಲನೂ ನಾವು ಕರೆಕ್ಟಾಗಿ ತೊಗೊಂಡು ಮತ್ತು ಕಟಿಂಗ್ ಮೆಥಡ್ ಕೂಡ ಅಷ್ಟೇ ಕರೆಕ್ಟಾಗಿರಬೇಕು. ಇವಾಗ ಕಟಿಂಗಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿಬಿಟ್ಟು ನಾವು ಯಾವುದೇ ರೀತಿಯಾಗಿ ಸ್ಟಿಚಿಂಗ್ ಮಾಡಿದರೂ ಕೂಡ ಒಂದು ಸ್ವಲ್ಪ ಬ್ಲೌಸ್ ಆ ಕಡೆ ಈ ಕಡೆ ಆಯಿತು ಅಂತಂದ್ರೆ ಒಬ್ಬರು ಕಸ್ಟಮರ ಏನೈತಲ್ಲ ಇವ್ರ ಬ್ಲೌಸ್ ಅಷ್ಟೊಂದು ಸರಿಯಾಗಿ ಸ್ಟಿಚಿಂಗ್ ಮಾಡೋಂಗಿಲ್ಲ ಅಂಥೇಳಿ ಒಬ್ರು ಬಾಯೊಳಗೆ ಬಂತು ಅಂತಂದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಯಾಕಂತಂದ್ರೆ ಇವಾಗ ಒಬ್ರು ಏನೈತಲ್ಲ ಅವರ ಬ್ಲೌಸ ಚಲೋ ಹೊಲಿತಾರಂತ ಒಬ್ಬರಿಂದ ಒಬ್ರಿಗೆ ಹಾಗೆ ಗೊತ್ತಾಗ್ತಾ ಹೋಯಿತು ಅಂತಂದ್ರೆ ಕಸ್ಟಮರ್ ಜಾಸ್ತಿ ಆಗ್ತಾರೆ. ಹೀಗಾಗಿ ನಾವು ಆದಷ್ಟು ನಮ್ಮ ಬ್ಲೌಸು ಮತ್ತು ಮನ್ಯಾಗ ಮೆಂಬರ್ಸ್ ಬ್ಲೌಸು ಹೊಲಿತಾ ಏನೈತಲ್ಲ ಒಂದಿಷ್ಟು ಕೈ ಕೂತು ಅಂತಂದ್ರೆ ನಾವು ಕಸ್ಟಮರ್ ಬ್ಲೌಸಸ್ನ ಆರಾಮಾಗಿ ಸ್ಟಿಚಿಂಗ್ ಮಾಡ್ಬೋದು. ಹಾಗೆ ಇದ್ರೊಳಗೆ ಇನ್ನೂ ಕೂಡ ನಾವು ಹಲವಾರು ಬಿಸ್ನೆಸ್ಗಳನ್ನ ಇದ್ರ ಜೊತೆಗೆ ಮಾಡಬಹುದು. ಇದರಿಂದ ಟೈಲರಿಂಗಿಂದ ನಾವು ಇನ್ನೊಂದಿಷ್ಟು ಏನು ನಮ್ಗೆ ಅದರಿಂದ ಬೆನಿಫಿಟ್ಸ್ ಅಂತಂದ್ರೆ ಇವಾಗ ಆಲ್ರೆಡಿ ನಾವು ಸ್ಟಿಚಿಂಗ್ ಮಾಡಿಸ್ಲಾಕತ್ತಿರ್ತೀವಿ. ಇವಾಗಂತೂ ನೋಡ್ತಾ ಇರ್ಬೋದು ಯಾವುದೇ ಫಂಕ್ಷನಲ್ಲಿ ಆಗಿರಬಹುದು ಮತ್ತು ಯಾವುದೇ ಒಂದು ಮದುವೆ ಸಮಾರಂಭ ಯಾವುದೇ ಒಂದು ಸಿಚುವೇಶನ್ ಒಳಗಾದರೂ ಇವಾಗ ಬ್ಲೌಸ್ ಸಾರಿ ಇತ್ತು ಅಂತಂದ್ರೆ ಅದಕ್ಕೆ ವರ್ಕ್ ಮಾಡಿಸ್ತಿರ್ತಾರೆ. ಹೀಗಾಗಿ ಈ ಟೈಲರಿಂಗ್ ಜೊತೆಗೆ ನಾವು ಆರಿ ವರ್ಕು ಅಥವಾ ಎಂಬ್ರಾಯ್ಡ್ರಿ ಇವಾಗ ನಾವು ಪುಟ್ಟ ಹಳ್ಳಿ ಒಳಗೆ ನಾವು ಮಾಡ್ಲಾಕತ್ತೀವಿ. ದೊಡ್ಡ ಮಷಿನ್ ವರ್ಕ್ ಆಗಂಗಿಲ್ಲ ಅಂತಂದ್ರೂ ಇವಾಗ ಸಿಂಪಲ್ಲಾಗಿ ರಾಲ್ಸನ್ ಮಷಿನ್ ಮುಖಾಂತರ ಕೂಡ ಒಂದಿಷ್ಟು ದಿನ ಪರ್ಫೆಕ್ಟಾಗಿ ನಾವು ಕಲ್ತ್ಕೊಂಡ್ವಿ ಅಂತಂದ್ರೆ ಅದ್ರ ಮೇಲೂ ಕೂಡ ನೀಟಾಗಿ ವರ್ಕ್ ಬರ್ತೈತಿ. ಯಾಕಂತಂದ್ರೆ ಇವಾಗ ರೆಡಿ ಬ್ಲೌಸ್ ಮೇಲೆ ಕೂಡ ನಾವು ವರ್ಕ್ ಮಾಡ್ಬೋದು. ಸಿಂಪಲ್ಲಾಗಿ ಒಂದು ಲೀಫ್ ಡಿಸೈನ್ ಆಗಿರ್ಬೋದು ಯಾವುದೋ ಒಂದು ಪುಟ್ಟ ಈ ರೀತಿಯಾಗಿ ನಾವು ವರ್ಕ್ ಮಾಡಿದ್ವಿ ಅಂತಂದ್ರೆ ಮತ್ತು ವರ್ಕ್ ಮಾಡಿರೋ ಚಾರ್ಜಸ್ಸು ಮತ್ತು ಪ್ಲಸ್ ಮತ್ತು ನಾವು ಸ್ಟಿಚಿಂಗ್ ಮಾಡೋ ಚಾರ್ಜಸ್ಸು ಕ್ರಮೇಣವಾಗಿ ಅರ್ನಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತೈತಿ. ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಫ್ರಂಟ್ ಪಾರ್ಟ್ ಎಲ್ಲನೂ ಇವಾಗ ರೆಡಿ ಆಯಿತು. ಇದು ನಾರ್ಮಲ್ ಬ್ಲೌಸು. ನಾನು ಹಲವಾರು ವಿಡಿಯೋ ಒಳಗೆ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಇದು ಯಾವುದೇ ಡಿಸೈನ್ ಕೂಡ ಹೇಳಿಲ್ಲಾಗಿರೋ ಹಾಗೆ ರೌಂಡ್ ನೆಕ್ ಇಟ್ಟು ಸಿಂಪಲ್ಲಾಗಿ ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿರಿ ಅಂತ ಹೇಳಿದರು. ಮತ್ತಿದು ಅವಾಗ ಏನಾಯ್ತಲ್ಲ ಮಧ್ಯಾಹ್ನ ಟೈಮ್ದೊಳಗೆ 1 ಗಂಟೆ ಟೈಮಿಂಗ್ ಅಷ್ಟೇ ಕೊಟ್ಟಿದ್ನಿ. ಯಾಕಂತಂದ್ರೆ ನಿನ್ನೆ ಒಂದು ಟೈಮ್ ಒಳಗೆ ಬ್ಲೌಸ್ನ ಕಟಿಂಗ್ ಮಾಡಿಟ್ಟಿದ್ನಿ. ಇವಾಗ ಸ್ಟಿಚಿಂಗ್ ಮಾಡಬೇಕು ಅಂಥೇಳಿ ನಾನು ಅಂದರೆ ಮಾರ್ನಿಂಗ್ ಟೈಮಲ್ಲಿ ಮನೆ ಕೆಲಸ ಇವಾಗ ಹಳ್ಳಿ ಒಳಗೆ ಅಂತಂದರೆ ಹೆಣ್ಮಕ್ಳು ಹೊಲಮನೆ ಕೆಲಸ ಮಾಡಿಕೊಂಡು ಮಧ್ಯಾಹ್ನ ಟೈಮ್ದೊಳಗೆ ಏನೈತಲ್ಲ ಟೈಮ್ ಆ ಕಡೆ ಈ ಕಡೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತನೂ 1 ಗಂಟೆನೋ ಅರ್ಧ ಗಂಟೆನೋ ಟೈಮಿಂಗ್ ಕೊಟ್ವಿ ಅಂತಂದ್ರೆ ಅರ್ಧ ಗಂಟೆ ಒಳಗೆ ಒಂದು ನಾರ್ಮಲ್ ಬ್ಲೌಸ್ ಕೂಡ ಕಂಪ್ಲೀಟ್ ಮಾಡ್ಬೋದು. ಅಥವಾ ಆ ಬ್ಲೌಸ್ನ ಕಟಿಂಗ್ ಮಾಡಿ ಇಟ್ಕೊಂಡು ಒಂದು ಸಾರಿ ಏನೈತಲ್ಲ 1 ಗಂಟೆ ಒಳಗೆ ಇದು ನಾರ್ಮಲ್ ಬ್ಲೌಸನ್ನು ನಾವು ಆರಾಮಾಗಿ ಮನೆ ಕೆಲಸ ಮಾಡಿಕೊಂಡು ಕಂಪ್ಲೀಟ ಮಾಡಬಹುದು. ಹಾಗೆ ಡಿಸೈನ್ ಬ್ಲೌಸ್ ಆಗಿರ್ಬೋದು ಯಾವುದೇ ಒಂದು ನಾವು ಸ್ಟಿಚಿಂಗ್ ಮಾಡ್ತಾ ಏನೈತಲ್ಲ ಕಸ್ಟಮರ್ ಜಾಸ್ತಿ ಆಕಾರ. ಇದ್ರ ಜೊತೆಗೆ ನಾವು ವರ್ಕ್ ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಅದರಿಂದ ಕೂಡ ಕಸ್ಟಮರ್ ಜಾಸ್ತಿ ಆಗ್ತಾರೆ. ಯಾಕಂತಂದರೆ ಇವರೇ ವರ್ಕ್ ಮಾಡಿ ಇವರೇ ಸ್ಟಿಚಿಂಗ್ ಮಾಡಿ ಕೊಡ್ತಾರಲ್ಲ ಅಂಥೇಳಿ. ಮತ್ತು ಬ್ಲೌಸ್ ಕೂಡ ನೀಟ್ ಬಂತು ಅಂತಂದ್ರೆ ಅದರಿಂದ ಕೂಡ ಕಸ್ಟಮರ್ ಜಾಸ್ತಿ ಆಗ್ತಾರೆ. ನಾವು ಸ್ಟಾರ್ಟಿಂಗ್ ಒಳಗೆ ಜಾಸ್ತಿ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಬಟ್ ನಾವು ಬ್ಲೌಸ್ ಫಿನಿಶಿಂಗ್ ಕಡೆ ನಾವು ಗಮನ ಕೊಡಬೇಕು. ಯಾಕಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ನಾವು ಪರ್ಫೆಕ್ಟ್ ಆಗೋವರೆಗೂ 1 ಗಂಟೆ ಹೊಲಿತಕ್ಕಂಥ ಬ್ಲೌಸ್ ನಾವು 2 ಗಂಟೆ ಕೂಡ ತೊಗೋಬೋದು. ಬಟ್ ನಾವು ಟೈಮಿಂಗ್ ನೋಡಬಾರ್ದು, ಬ್ಲೌಸ್ ಫಿನಿಶಿಂಗ್ ಕೂಡ ನೋಡಬೇಕಾಗ್ತೈತಿ. ಹೀಗಾಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಕಡಿಮೆ ಸಮಯದೊಳಗೆ ನಾವು ಬ್ಲೌಸನ್ನು ನಾವು ಸ್ಟಿಚಿಂಗ್ ಮಾಡ್ತೀವಿ. ಯಾಕಂತಂದರೆ ಯಾವುದೇ ಒಂದು ಸ್ಟಾರ್ಟಿಂಗ್ ಒಳಗೆ ಟೈಲರಿಂಗ್ ಮಾಡೋರಿಗೆ ಎಲ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ. ಯಾಕಂತಂದ್ರೆ ಇವಾಗ ಒಂದು ಕಸ್ಟಮರ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕೊಟ್ಟಿದ್ರು ಅಂತಂದ್ರೆ ಕನ್ಫ್ಯೂಷನ್ ಆಗಿರ್ತೈತಿ. ಯಾವ ರೀತಿಯಾಗಿ ನಾವು ಬ್ಲೌಸ್ನ ಕಟಿಂಗ್ ಮಾಡಬೇಕು ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಇರ್ತೈತಿ. ಯಾಕಂತಂದರೆ ಎಲ್ಲಾದರೂ ಹೆಚ್ಚು ಕಡಿಮೆ ಆಯ್ತಂತಂದ್ರೆ ಕಸ್ಟಮರ್ ಬ್ಲೌಸ ಕೆಟ್ಟೋಗ್ತೈತೆ ಅನ್ನೋದು ಒಂದು ಸ್ಟಾರ್ಟಿಂಗ್ ಒಳಗೆ ಅಂತಂದ್ರೆ ಒಂದಿಟ ಪ್ರಾಬ್ಲಮ್ ಆಗಿರ್ತೈತಿ. ನಾವು ನೋಡಿಕೊಂಡು ಬ್ಲೌಸನ್ನು ನಾವು 1 ಬಿಟ್ಟು 2 ಸರ್ತಿ ನಾವು ಬ್ಲೌಸ್ ಮೆಜರ್ಮೆಂಟನ್ನು ತೊಗೊಂಡು ಕರೆಕ್ಟಾಗಿ ನಾವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಹೊಲಿತಾ ಏನೈತಲ್ಲ ನಾವು ಪರ್ಫೆಕ್ಟ್ ಆದ ನಂತರ ಯಾವುದೇ ಟೆನ್ಷನ್ ಇರಲಾರ್ದೆ ಯಾವುದೇ ಒಂದು ಸ್ಟೈಲ್ ಬೋಟಿಕ್ ಸ್ಟೈಲ್ ಆಗಿರ್ಬೋದು, ಕಟೋರಿ ಬ್ಲೌಸ್ ಆಗಿರ್ಬೋದು, ನಾರ್ಮಲ್ ನೆಕ್ ಬ್ಲೌಸ್ ಆಗಿರ್ಬೋದು, ವರ್ಕ್ ಬ್ಲೌಸ್ ಆಗಿರ್ಬೋದು, ನಾವು ಆರಾಮಾಗಿ ಶೋಲ್ಡರ್ ಡ್ರಾಪ್ ಆಗದೇ ರೀತಿಯಾಗಿ ನಾವು ಬ್ಲೌಸ್ ಕಟಿಂಗ್ ಮಾಡಿ ಆರಾಮಾಗಿ ಸ್ಟಿಚಿಂಗ್ ಮಾಡ್ಬೋದು. ನಾವು ಯಾವ ರೀತಿಯಾಗಿ ಡೀಪ್ ನೆಕ್ಕಿಗೆ ಎಷ್ಟು ಶೋಲ್ಡ್ರ್ ತೊಗೋಬೇಕು ಇವೆಲ್ಲ ನಾವು ಕರೆಕ್ಟಾಗಿ ತಿಳ್ಕೊಂಡಿದ್ವಿ ಅಂತಂದರೆ ಯಾವುದೇ ಕಾರಣಕ್ಕೂ ಬ್ಲೌಸನ್ನು ನಾವು ಆರಾಮಾಗಿ ಸ್ಟಿಚಿಂಗ್ ಮಾಡ್ಬೋದು ಮತ್ತು ಟೆನ್ಷನ್ ಕೂಡ ಇರೋಂಗಿಲ್ಲ. ಹೀಗಾಗಿ ನಾವು ಮನೆ ಕೆಲಸ ಜೊತೆಗೆ ಒಂದಿಷ್ಟು ದಿನ ಒಂದೇ ಬ್ಲೌಸ್ ಸ್ಟಿಚಿಂಗ್ ಮಾಡಿದರೂ ಕೂಡ ನಾವು ತಿಂಗಳಿಗೆ
ಸುಮಾರಾಗಿ ನಾವು ಅರ್ನಿಂಗ್ ಮಾಡ್ಬೋದು. ಇವಾಗ ಹಳ್ಳಿ ಒಳಗೆ ಅಂತಂದ್ರೆ ನಾವು ಇಷ್ಟೇ ನಿರ್ದಿಷ್ಟವಾಗಿ ನಾವು ಅರ್ನಿಂಗ್ ಮಾಡ್ತೀವಿ ಅಂತ ಹೇಳೋಕ್ಕಾಗಂಗಿಲ್ಲ. ಅಂದಾಜೊಳಗೆ ನಾವು 10ರಿಂದ 15 ಸಾವಿರವರೆಗೂ ಆರಾಮಾಗಿ ಅರ್ನಿಂಗ್ ಮಾಡ್ಬೋದು. ಡೈಲಿ ಇಲ್ಲ ಅಂತಂದ್ರೆ ಒಂದೇ ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಮಾಡೀವಿ ಮತ್ತು ಅದ್ರ ಜೊತೆಗೆ ಪಿಕೋ ಫಾಲ್ ಅಂಥೇಳಿ ಬರ್ತಾವೆ, ಮತ್ತು ಸಾರಿ ಕುಚ್ಚು ಕಟ್ಟೋದು ಕೂಡ ಬರ್ತಾವೆ. ಇವಾಗ ಕುಚ್ಚು ಕಟ್ಲಾಕ ಕೂಡ ಸಿಂಪಲ್ಲಾಗಿ ನಾವು ಕಟ್ಟೀವಿ ಅಂತಂದ್ರೆ 150ರಿಂದ 200, 300 ಈ ರೀತಿಯಾಗಿ ನಾವು ಕಟ್ಟೋ ಒಂದು ಕುಚ್ಚು ಮೇಲೆ ಡಿಪೆಂಡ್ ಆಗಿರ್ತೈತಿ. ಹೀಗಾಗಿ ನಾವು ಇದರಿಂದ ಸುಮಾರಾಗಿ ನಾವು ಇದರಿಂದ ಟೈಲರಿಂಗ್ ಜೊತೆಗೆ ನಾವು ಬಿಸ್ನೆಸ್ನ ಮಾಡಿಕೊಂಡು ಹೋಗ್ಬೋದು. ಇದ್ರ ಜೊತೆಗೆ ನಾವು ಲೈನಿಂಗ್ ಕೂಡ ತಂದು ಇಟ್ಕೊಂಡ್ರು ಕೂಡ ಇವಾಗ ಕಸ್ಟಮರ್ ತುಂಬ ಜನ ಹಳ್ಳಿ ಒಳಗೆ ಅಂತಂದರೆ ಶಾಪಾಗ ಸಮೀಪ ಇರೋಂಗಿಲ್ಲ, ಸಿಟಿಗೆ ಹೋಗಿ ತರ್ಲಾಕು ಕೂಡ ಟೈಮಿಂಗ್ ಇರೋದಿಲ್ಲ. ನಿಮ್ಮ ಹತ್ರನ ಲೈನಿಂಗ್ ಇದ್ರೆ ಹಚ್ಚಿ ಸ್ಟಿಚಿಂಗ್ ಮಾಡಿರಿ ಅಂತ ಹೇಳ್ತಾರೆ. ಆದರೂ ಕೂಡ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬಟ್ ನಾ ಏನೈತಲ್ಲ ಲೈನಿಂಗ್ ತೊಗೊಂಡು ಬಂದಿರ್ತೀನಿ, ಎಷ್ಟಕ್ಕೆ ರೇಟ್ ತೊಗೊಂಡು ಬಂದಿರ್ತೀನಲ್ಲ ಅಷ್ಟಕ್ಕೆ ಲೈನಿಂಗ್ ಹಚ್ಚಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತೀನಿ. ಹಾಗೆ ಇವಾಗ ನಾನು ಹಲವಾರು ವಿಡಿಯೋಗಳಿಗೆ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿ ತೋರಿಸೀನಿ. ಡಿಸೈನ್ ಬ್ಲೌಸ್ ಕೂಡ ಫಿನಿಶಿಂಗ್ ಯಾವ ರೀತಿಯಾಗಿ ಬಂದಿರ್ತೈತಿ ಅಂಥೇಳಿ ನೀವು ನೋಡ್ತಾ ಇರ್ತೀರಿ. ಹಾಗೆ ಇದ್ರ ಜೊತೆಗೆ ನಾನು ಆರಿ ವರ್ಕ್ ಕೂಡ ಸ್ಟಾರ್ಟ್ ಮಾಡೀನಿ. ಇವಾಗ ಏನೈತಲ್ಲ ಬ್ಲೌಸ್ ಎಂಬ್ರಾಯ್ಡ್ರಿಗಿಂತನೂ ಆರಿ ವರ್ಕ್ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಇರ್ತೈತಿ. ಯಾಕಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಏನಿರ್ತಾವಲ್ಲ ಬೆಲೆ ಜಾಸ್ತಿ ಇರೋದ್ರಿಂದ ನಾವು ಅದಕ್ಕೆ ಚಾರ್ಜ್ ಕೂಡ ಬ್ಲೌಸ್ಗೆ ಜಾಸ್ತಿ ಮಾಡಬೇಕಾಗ್ತೈತಿ. ಇವಾಗ ಇಲ್ಲಿ ಹಳ್ಳಿ ಒಳಗಂತ ಯಾರಾದರೂ ಬ್ಲೌಸ್ ಕೇಳಿದ್ರೆ ರೇಟ್ ಜಾಸ್ತಿ ಅನ್ನಿಸ್ತೈತಿ. ಬಟ್ ಅದನ್ನು ನಾವು ಎಲ್ಲ ವಸ್ತುಗಳನ್ನ ತೊಗೊಂಡು ಬಂದು ಅಂದರೆ ಇಲ್ಲಾಂದ್ರೆ ಅಟ್ಲೀಸ್ಟ್ ನಾವು ಸಿಂಪಲ್ ನೆಕ್ ಡಿಸೈನ್ ಇತ್ತಂದ್ರೆ 1-2 ದಿನ ಆದರೂ ವರ್ಕ್ ಮಾಡಬೇಕಾಗ್ತೈತಿ. ಹೀಗಾಗಿ ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಅಮೌಂಟ್ ಹೇಳ್ತೀವಿ ನಾವು. ಹೀಗಾಗಿ ಹಲವಾರು ನಾನು ಆರಿ ವರ್ಕ್ ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಎಲ್ಲರೂ ಕೂಡ ಇಷ್ಟಪಟ್ಟಿರಿ. ಮತ್ತು ಆರಿ ವರ್ಕ್ ಕೂಡ ನೀವು ಒಂದಿಷ್ಟು ಕ್ಲಾಸ್ನ ಅಂದರೆ ನೀವು ಡಿಸೈನ್ನ ನೀವು ಸ್ಟಿಚಿಂಗ್ ವರ್ಕ್ ಮಾಡುವಾಗ ಶೇರ್ ಮಾಡಿರಿ ಅಂತ ಹೇಳ್ತಿರ್ತಾರೆ. ನಾನು ಒಂದೊಂದು ಸರ್ತಿ ಏನೈತಲ್ಲ ಬ್ಲೌಸ್ ಫಿನಿಶಿಂಗ್ ಆದ ನಂತರ ತೋರಿಸಿರ್ತೀನಿ. ಮತ್ತು ಇನ್ನೊಂದು ಸರ್ತಿ ಏನೈತಲ್ಲ ಇನ್ನೂ ಒಂದು ಬ್ರೈಡಲ್ ವರ್ಕ್ ಮಾಡ್ಬೇಕಂತ ಹೇಳಿ ಅನ್ನೋದತ್ತಿ ಖಂಡಿತವಾಗ್ಲೂ ಜರ್ದೋಸಿ ಏನೈತಲ್ಲ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೀಟ್ ಬಂದ ನಂತರ ಆಮೇಲೆ ಆ ಬ್ಲೌಸ್ ಮೇಲೆ ವರ್ಕ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಾನು ಏನು ಕಲೀಲತ್ತಿರ್ತೀನಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಿರ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದವ್ರು ಕೂಡ ಕಲಿತಾ ಹೋಗ್ಬೋದು. ಇವಾಗ ವರ್ಕನ್ನು ಅಂತಂದರೆ ಇವಾಗ ಹೊರಗಡೆ ಏನೈತಲ್ಲ ತುಂಬಾ ಜಾಸ್ತಿ ಅಮೌಂಟ್ ಕೊಟ್ಟು ಸ್ಟಿಚಿಂಗ್ ಮಾಡಿಸೋ ಬದಲು ನಾವೇ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿಸ್ಕೊಂಡ್ವಿ ಅಂತಂದ್ರೆ ಅದರಿಂದ ಕೂಡ ನಾವು ಅರ್ನಿಂಗ್ ಮಾಡ್ಬೋದು ಮತ್ತು ಉಳಿತಾಯ ಕೂಡ ಆಗ್ತಿರ್ತೈತಿ. ಹೀಗಾಗಿ ನಾವು ಟೈಲರಿಂಗ್ ಜೊತೆಗೆ ತುಂಬಾ ನಮ್ದು ಲಾಭ ಅಂತ ಹೇಳ್ಬೋದು. ಹಾಗೆ ಮತ್ತು ನಾವು ಸ್ವಂತ ದುಡಿಮೆ ಒಳಗೆ ಒಂದು 10 ರೂಪೀಸೇ ಬರಲಿ ನಾವು ಖುಷಿ ಅಂತ ಹೇಳ್ಬೋದು. ಯಾವುದೋ ಒಂದು ಫ್ಯಾಮಿಲಿಗೆ ಹೆಲ್ಪ್ ಆಗ್ತೈತಿ. ಯಾವುದೋ ಒಂದು ಟೈಮ್ದೊಳಗೆ ಸಮಯದೊಳಗೆ ಅರ್ಜೆಂಟಾಗಿ ಏನಾದರೂ ಆ ದುಡ್ಡು ಕಡಿಮೆ ಇತ್ತು ಅಂತಂದರೆ ನಾವು ಈ ಟೈಲರಿಂಗ್ ದುಡ್ಡನ್ನು ನಾವು ಯೂಸ್ ಮಾಡ್ಕೋಬೋದು. ಹಲವಾರು ವಿಡಿಯೋ ಒಳಗೆ ನಾನು ನನ್ನ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ. ನಾನು ಟೈಲರಿಂಗ್ ದುಡ್ಡಿಂದ ಒಂದು ಮೇಕೆ ತೊಗೊಂಡಿದ್ದೀನಿ. ಆಮೇಲೆ ಹೊಲದೊಳಗೆ ಏನಾದರೂ ಒಂದು ಕೆಲಸ ಮಾಡಬೇಕಾಯ್ತು ಅಂತಂದ್ರೆ ಅಲ್ಲಿ ಕೂಡ ಯೂಸ್ ಮಾಡಿರ್ತೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ಹೀಗಾಗಿ ನಾನು ಇದರಿಂದ ನಮ್ಗೆ ಟೈಲರಿಂಗಿಂದ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ನಾನು ಕಲಿಬೇಕಾಯಿತು ಅಂತಂದ್ರೆ ತುಂಬ ಕಷ್ಟಪಟ್ಟಿದ್ದೀನಿ. ಆದರೆ ಇವಾಗ ಏನೈತಲ್ಲ ಅದರಿಂದ ಇವಾಗ ನಂಗೆ ಪ್ರಯೋಜನ ಆಗೈತೆ ಅಂತ ಹೇಳ್ಬೋದು. ಹಾಗೆ ಯಾರೆಲ್ಲ ನೀವು ಟೈಲರಿಂಗ್ ಕಲಿಬೇಕನ್ಲಾಕತ್ತೀರಲ್ಲ ಆರಾಮಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಸತತವಾಗಿ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ರೆ ಒಳ್ಳೆಯ ಒಂದು ಟೈಲರಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳ್ಬೋದು. ಹಾಗೆ ಇವಾಗ ನೋಡ್ತಾ ಇರ್ಬೋದು ಸೈಡ್ ಫಿಟ್ಟಿಂಗ್ ಲೈನ್ ಕೂಡ ಸ್ಟ್ರೈಟಾಗಿ ಯಾವ ರೀತಿಯಾಗಿ ನೀವು ಬ್ಲೌಸ್ ಕಟ್ಟಿಂಗ್ ಮಾಡ್ಬೋದು. ಸ್ಟ್ರೇಟ್ ಲೈನ್ ಬರಬೇಕಂತಂದ್ರೆ ಅದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇವಾಗ ಬ್ಲೌಸ್ ಕೂಡ ಕಂಪ್ಲೀಟ್ ಆಯಿತು. ಹಾಗೆ ನಾವು ಟೈಲರಿಂಗ್ ಒಳಗೆ ನಮ್ಗೆ ಅರ್ನಿಂಗ್ ಜಾಸ್ತಿ ಐತಿ ಹೊರತಾಗಿ ನಮ್ದು ಯಾವುದೇ ರೀತಿಯಾಗಿ ಲಾಸ್ ಅನ್ನೋದು ಆಗಂಗಿಲ್ಲ. ನಾವು ಒಂದು ಮನೆಯಲ್ಲೇ ಹಳೆ ಬಟ್ಟೆ ಆಗಿರ್ಬೋದು ಏನಾಗಿರ್ಬೋದು ತಗೊಂಡು ನಾವು ಕಲಿತು ಒಂದಿಟ್ಟು ಪರ್ಫೆಕ್ಟ್ ನಾವು ಯಾವುದೇ ಒಂದು ಮಿಸ್ಟೇಕ್ ಇಲ್ಲಾರ್ದೆ ನಾವು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅನ್ನೋದು ಕಾನ್ಫಿಡೆಂಟ್ ಬಂತು ಅಂತಂದ್ರೆ ನಾವು ಕಸ್ಟಮರ್ ಬ್ಲೌಸ್ನ ತೊಗೊಂಡು ಸ್ಟಿಚಿಂಗನ್ನು ಆರಾಮಾಗಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ಇವಾಗ ವರ್ಕ್ ಕೂಡ ನೋಡ್ತಾ ಇದ್ದೀರಲ್ಲ ಆರಿ ವರ್ಕ್ ಕೂಡ ತುಂಬ ನೀಟಾಗಿ ಬರ್ತಿದೆ. ಬಟ್ ತುಂಬ ಪ್ರಾಕ್ಟೀಸ್ ಮಾಡಬೇಕು. ಏನೋ 1 ದಿನ 2 ದಿನ ಪ್ರಾಕ್ಟೀಸ್ ಮಾಡಿಬಿಟ್ಟು ಬರ್ತಾ ಇಲ್ಲ ಅನ್ನೋದು ಅದು ತಪ್ಪು ಅಂತ ಹೇಳ್ತೀನಿ ನಾನು. ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ 100% ನೀವು ಕಂಪ್ಲೀಟಾಗಿ ನೀವು ವರ್ಕ್ ಮಾಡಲಿಕ್ಕೆ ಆಗಿರ್ಬೋದು, ಸ್ಟಿಚಿಂಗ್ ಮಾಡಲಿಕ್ಕೆ ಆಗಿರಬಹುದು ನೀವು ಕಲಿತೀರ. ಹಾಗಾಗಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಏನೈತಲ್ಲ ಒಂದು
ಬೋಟ್ ನೆಕ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಸೊ ಅದು ಸ್ಟಿಚಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ. ಆ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಬೋಟಿಕ್ ನೆಕ್ ಯಾವುದಾದ್ರೂ ಡಿಸೈನ್ಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಸ್ಟಿಚಿಂಗ್ ಮಾಡುವಾಗ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ. ಹಾಗೆ ಯಾರೆಲ್ಲ ನೋಡ್ಲತ್ತಿರಲ್ಲ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನೋಡ್ಲತ್ತರ ಎಲ್ರಿಗೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.